ನನ್ಗೆ ಗೊತ್ತಿರೋ ಪ್ರಕಾರ ಈ ಹಿಂದಿನ ಪದ್ಧತಿಯನ್ನ ನಾನು ಕೂಡ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇವತ್ತಿನ ವಿಡಿಯೋ ಅದೇ ಆಗಿರುತ್ತೆ. ಪೂರ್ತಿಯಾಗಿ ನೀವು ವಿಡಿಯೋ ನೋಡಿ. ಇದ್ರ ಅಮಾವಾಸ್ಯೆ ದಿವಸ ಮಾಡಬೇಕಾಗಿರೋದು ಕರೆಕ್ಟ್ ಆಗಿ ಮಾಡ್ಕೋಬೇಕು. ಕನ್ಫ್ಯೂಸ್ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಎಡವಟ್ಟುಗಳು ತುಂಬಾನೇ ಆಗ್ತವೆ. ಇನ್ನು ಅದಕ್ಕೆ ಬೇಕಾಗಿರೋದು. ನಮಸ್ಕಾರ, ವೆಲ್ಕಮ್ ಟು ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡೆ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಯುಗಾದಿ ಅಮಾವಾಸ್ಯೆ ದಿವಸ ನಾವು ಮಾಡ್ಕೊಳ್ಳುವಂತ ಒಂದು ಪೂಜೆ ವಿಧಾನ. ಇದು ತುಂಬಾ ಜನಕ್ಕೆ ಗೊತ್ತಿದೆ ಅಥವಾ ತುಂಬಾ ಜನಕ್ಕೆ ಗೊತ್ತಿಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ ಈ ಹಿಂದಿನ ಪದ್ಧತಿಯನ್ನ ನಾನು ಕೂಡ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಯುಗಾದಿ ಅಮಾವಾಸ್ಯೆ ದಿವಸ ನಾನು ಕೂಡ ಈ ಪೂಜೆನ ಮಾಡ್ತಾ ಇದ್ದೀನಿ. ಹಾಗಾಗಿ ಮೊದಲೇ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ಬಿಡೋಣ. ಅಮಾವಾಸ್ಯೆ ದಿವಸ ನಿಮ್ಗೂ ಕೂಡ ಇದು ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ಒಬ್ರು ಕಮೆಂಟ್ ಕೂಡ ಹಾಕಿದ್ರು, ಯುಗಾದಿ ಹಬ್ಬದ ಒಂದು ಪೂಜೆ ವಿಶೇಷವನ್ನು ತಿಳಿಸಿಕೊಡಿ ಸಿಸ್ಟರ್ ಅಂತ ಹೇಳ್ಬಿಟ್ಟು. ಖಂಡಿತ ಇವತ್ತಿನ ವಿಡಿಯೋ ಅದೇ ಆಗಿರುತ್ತೆ. ಪೂರ್ತಿಯಾಗಿ ನೀವು ವಿಡಿಯೋ ನೋಡಿ ಇದ್ರ ಮಾಹಿತಿಯನ್ನ ತಿಳ್ಕೊಳ್ಳಿ. ಅಥವಾ ನೀವು ಮಾಡಂಗಿದ್ರೆ ಯುಗಾದಿ ಅಮಾವಾಸ್ಯೆ ದಿವಸ ಈ ಪೂಜೆನ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅಮಾವಾಸ್ಯೆ ದಿವಸ ಮಾಡಬೇಕಾಗಿರೋದು ಅರಳಿ ಮರದ ಅಥವಾ ಅಶ್ವತ್ಥ ಮರದ ಒಂದು ಪೂಜೆನ ಮಾಡೋದು. ಅಶ್ವತ್ಥ ಮರಕ್ಕೆ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾನು ಹೇಳ್ತೀನಿ, ಮತ್ತೆ ಯಾವ ಟೈಮಲ್ಲಿ ಮಾಡ್ಬೇಕು ಅಂತ ಕೂಡ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಆಮೇಲೆ ಅರ್ಧ ನೋಡ್ಬಿಟ್ಟು ಅದು ಏನು ಇದು ಏನು ಅಂತ ಡೌಟ್ ಮಾಡ್ಕೋಬೇಡಿ. ಯಾಕಂದ್ರೆ ಪೂಜೆ ಮಾಡ್ಬೇಕಾದ್ರೆ ತುಂಬಾ ಭಕ್ತಿಯಿಂದ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಕನ್ಫ್ಯೂಸ್ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಎಡವಟ್ಟುಗಳು ತುಂಬಾನೇ ಆಗ್ತವೆ. ಹಾಗಾಗಿ ಹೇಳ್ತಾ ಇರೋದು. ಇವಾಗ ನಾವು ಅಶ್ವತ್ಥ ಮರದ ಪೂಜೆ ಮಾಡ್ಬೇಕಂದ್ರೆ ಬೆಳಿಗ್ಗೆ 8 ಗಂಟೆ ಒಳಗಡೆನೆ ಪೂಜೆ ಮಾಡ್ಕೋಬೇಕಾಗತ್ತೆ. ನಿಮ್ಗೆ 8 ಗಂಟೆ ಒಳಗಡೆ ಪೂಜೆ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಒಳಗಡೆ ನೀವು ಈ ಪೂಜೆನ ಮಾಡ್ಕೋಬೇಕಾಗತ್ತೆ. ಇದು ಟೈಮಿಂಗು. ಅಮಾವಾಸ್ಯೆ ದಿನ ಮಾಡಬೇಕಾಗಿರುವಂತದ್ದು. ಇನ್ನು ಅದಕ್ಕೆ ಬೇಕಾಗಿರೋದು ನಿಮ್ಗೆ ಒಂದು ತುಪ್ಪ ದೀಪ ಬೇಕಾಗಿರುತ್ತೆ, ಅರಿಶಿನ ಕುಂಕುಮ, 1 ಲೋಟ ಹಾಲು, 1 ಲೋಟ ನೀರು, ಮತ್ತೆ ಇನ್ನೊಂದು ಚೆಂಬು ನೀರು, ಇಷ್ಟು ಬೇಕಾಗಿರುತ್ತೆ. ಅದನ್ನ ನೀವು ಅಶ್ವತ್ಥ ಮರದ ಹತ್ರ ತೆಗೆದುಕೊಂಡು ಹೋಗಿ ಆ ಮರದ ಹತ್ರ ನೀವು ಮರವನ್ನ ನೀಟಾಗಿ ಆ ಚೆಂಬು ನೀರೇನಿರುತ್ತ ನೋಡಿ ಅದರಿಂದ ಮರನ ತೊಳೆದ್ಬಿಟ್ಟು ನೀವು ಅರಿಶಿನ ಕುಂಕುಮನ ಅದಕ್ಕೆ ಇಟ್ಬಿಟ್ಟು ಆಮೇಲೆ ಅದರ ಬುಡಕ್ಕೆ ನೀವು ಹಾಲು ಮತ್ತೆ ಅದೊಂದು ಲೋಟ ನೀರು ಎರಡನ್ನೂ ಹಾಕಬೇಕು. ಮೇನು ನಮಗೆ ಬೇಕಾಗಿರೋದು ಇಲ್ಲಿ 1 ಲೋಟ ಹಾಲು, 1 ಲೋಟ ನೀರು, ಮತ್ತೆ ಅರಿಶಿನ ಕುಂಕುಮ, 1 ತುಪ್ಪ ದೀಪ, ಇದಿಷ್ಟು ಬೇಕಾಗಿರೋದು. ಇದು ಮೇನ್ ಬೇಕೇ ಬೇಕು. ಅದು ಇಲ್ಲಾಂದ್ರೆ ಹೆಂಗೆ, ಇದು ಇಲ್ಲಾಂದ್ರೆ ಹೆಂಗೆ ಅಂತ ಏನೂ ಇಲ್ಲ ನೋಡಿ. ಇಲ್ಲಿ ಕರೆಕ್ಟ್ ಆಗಿ ಅದು ಬೇಕೇ ಬೇಕು. ಅಷ್ಟು ತುಂಬಾ ಏನೂ ಇಲ್ಲ ಇಲ್ಲಿ, ಅದಷ್ಟೇ ಇರೋದು. ಅದಕ್ಕೆ ಪಕ್ಕ ಬೇಕಾಗಿರುತ್ತೆ. ಹಾಗೆ ನೀವು ಆ 1 ಲೋಟ ನೀರು ಮತ್ತೆ 1 ಲೋಟ ಹಾಲು ಗಿಡದ ಬುಡಕ್ಕೆ ಹಾಕಿ ನೀವು ಫಸ್ಟು ದೀಪ ಹಚ್ಚಕ್ ಹೋಗ್ಬಿಡಿ. ಫಸ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಕೇಳ್ತಾ ನೀವು ಪ್ರದಕ್ಷಿಣನ ಹಾಕ್ಬೇಕು. 9 ಬಾರಿ 9 ಸಲ ನೀವು ಅದಕ್ಕೆ ಸುತ್ತ ಹಾಕ್ಬೇಕಾಗುತ್ತೆ. ಸುತ್ತಾಕಿ ನಿಮ್ಮ ಮನಸ್ಸಲ್ಲಿ ಏನೇನು ಇದೆ ನೋಡಿ ಆ ಒಂದು ಕೋರಿಕೆನ ಅಲ್ಲೇ ಒಂದು ಸಂಕಲ್ಪ ಮಾಡಿಕೊಂಡು ಆ ದೇವರಿಗೆ ನೀವು ಸುತ್ತ ಹಾಕಿ 9 ಬಾರಿ ಸುತ್ತ ಹಾಕಿದಾದ ಮೇಲೆ ನೀವು ಬಂದು ಆ ದೀಪನ ಹಚ್ಚಬೇಕು. ದೀಪ ಹಚ್ಬಿಟ್ಟು ಮತ್ತೆ ಒಂದ್ಸತಿ ಭಕ್ತಿಯಿಂದ ದೇವರಿಗೆ ಕೈ ಮುಗಿದು ನಿಮ್ಮ ಕಷ್ಟಗಳನ್ನ ಅಲ್ಲಿ ಹೇಳ್ಕೊಂಡು, ಅದು ಅಮಾವಾಸ್ಯೆ ಒಂದೇ ದಿವಸ ಮಾಡಬೇಕು. ಮತ್ತೆ ನೀವು ಎಷ್ಟು ವಾರ ಮಾಡಬೇಕು, ಎಷ್ಟು ದಿನಗಳು ಮಾಡಬೇಕು ಅದೆಲ್ಲ ಡೌಟ್ ಬೇಡ. ಅಮಾವಾಸ್ಯೆ 1 ದಿನ, ಯುಗಾದಿ ಅಮಾವಾಸ್ಯೆ ದಿವಸ ಅಷ್ಟೇ. ಅದು ಒಂದು ಅವತ್ತು ಮಾಡಿಕೊಂಡು ನೀವು ಬೆಳಿಗ್ಗೆ ಮಾಡೋದಾದ್ರೆ ಮಾಡ್ಕೊಂಡು ಬಂದು ಮತ್ತೆ ವಾಪಸ್ ಮನೆಗೆ ಬಂದ್ಮೇಲೆ ಮನೆಯಲ್ಲೇ ಪೂಜೆ ಮಾಡುವಂಥದ್ದು. ನಮ್ಮ ಮನೆ ದೇವರಿಗೆ, ಕುಲದೇವರು ಅಂತ ಹೇಳ್ತೀವಲ್ಲ, ನಮ್ಮ ಮನೆ ದೇವರಿಗೆ ಏನೋ ಒಂದು ವಿಶೇಷ ನೈವೇದ್ಯ ಮಾಡ್ಬೇಕಂತ ನಮ್ಗೆ ಗೊತ್ತಿರುತ್ತಲ್ವ, ಆ ಒಂದು ನೈವೇದ್ಯನ ಮಾಡಿಕೊಂಡು ನಾವು ಅಮಾವಾಸ್ಯೆಗೆ ವಿಶೇಷವಾದ ಪೂಜೆಗಳನ್ನ ಮಾಡ್ಕೋತೀವಿ. ಆ ರೀತಿ ಎಲ್ಲವನ್ನು ಪೂಜೆ ಮಾಡಿಕೊಂಡು ಅಲ್ಲಿ ಕೂಡ ಅವತ್ತಿನ ದಿವಸ ಒಂದು ತುಪ್ಪ ದೀಪನ ಹಚ್ಚಿ ಒಂದು 10 ನಿಮಿಷ ನಿಮ್ಮ ಮನೆ ದೇವರು, ಕುಲದೇವರು ಯಾವ್ದು ಇರುತ್ತೋ ಆ ದೇವರಿಗೆ ಒಂದು ಮಂತ್ರನ ಹೇಳ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನ ಭಗವಂತನ ಹತ್ರ ಹೇಳಿ, ಎಲ್ಲವನ್ನೂ ನೀನು ಪಾದಕ್ಕೆ ಹಾಕ್ತಾ ಇದ್ದೀನಪ್ಪ, ನನ್ನ ಆಸೆ ಒಂದು ಕನಸುಗಳನ್ನ ನೀನು ನನಸು ಮಾಡು ಅಂತ ಕೇಳ್ತಾ ಆ ಒಂದು ಪೂಜೆನ ಮನೆಯಲ್ಲಿ ಕೂಡ ಮಾಡ್ಕೊಳ್ರಿ. ಆಮೇಲೆ ಸಾಯಂಕಾಲ ದೀಪ ಹಚ್ಚೋದು ತುಂಬಾನೇ ಇಂಪಾರ್ಟೆಂಟು. ಅಮಾವಾಸ್ಯೆ ದಿವಸ ನಿಮಗೆ ಗೊತ್ತಿರೋ ಪ್ರಕಾರ ಅಮಾವಾಸ್ಯೆ ಇರೋದ್ರಿಂದ ಕೆಟ್ಟ ದೃಷ್ಟಿ ಎಷ್ಟು ಇರುತ್ತೆ, ಮತ್ತೆ ಅಮಾವಾಸ್ಯೆ ದಿವಸ ಎಷ್ಟು ಜನ ಕೆಟ್ಟ ಕೆಲಸ ಮಾಡ್ತಾರೆ ಅಂತ ನಿಮಗೆ ಗೊತ್ತು. ಹೌದಲ್ವಾ? ನಿಮ್ಮ ಮೇಲೆ ಏನಾದರೂ ಕೆಟ್ಟ ಪ್ರಯೋಗ ಮಾಡ್ತಾರೆ ಅಥವಾ ಇನ್ನೊಂದು ಏನಾದರೂ ಆಗುತ್ತಂದ್ರೆ ಇದರಿಂದ ನೀವು ತಡೆ ಹಿಡಬಹುದು. ಹಾಗಾಗಿ ಈ ಒಂದು ವಿಷಯನ ನೆನಪಲ್ಲಿಟ್ಕೊಳ್ಳಿ. ಏನಂತಂದ್ರೆ ಸಾಯಂಕಾಲ ನೀವು ಒಂದು ತುಪ್ಪ ದೀಪ ಮಣ್ಣಿನ ಅಣತೆಯಲ್ಲಿ, ಹೊಸ ಮಣ್ಣಿನ ಅಣತೆಯನ್ನ ತಗೊಳ್ರಿ. ಅಮಾವಾಸ್ಯೆ ದಿವಸ ಆ ಮಣ್ಣಿನ ಅಣತೆಯಲ್ಲಿ ಒಂದು ತುಪ್ಪ ದೀಪನ ನೀವು ಹಚ್ಬೇಕು. 2 ಕಡೆ ಬಾಗಿಲು ಮುಂದೆ, ನೀವು ತೊಲಬಾಗಿಲು ಮುಂದೆ 2 ಕಡೆ ತುಪ್ಪ ದೀಪನ ಹಚ್ಚಿ. ಅವತ್ತು ಅಮಾವಾಸ್ಯೆ ಸಾಯಂಕಾಲ ಟೈಮು ಅದು ಹಚ್ಚಲೇಬೇಕು ಅಂತ ನಾನು ಹೇಳ್ತೀನಿ. ಅದು ನಿಮ್ಗೆ ಬಿಟ್ಟು ಕೊಟ್ಟಿರೋದು. ನೀವು ಈ ಪೂಜೆ ಆಗಲಿ ಮತ್ತೆ ಈ ದೀಪ ಹಚ್ಚೋದಾಗ್ಲಿ ಅದು ನಿಮ್ಮ ಅನಿಸಿಕೆ. ಯಾಕಂದ್ರೆ ಕೇಳಿದಕ್ಕೆ ನಾನು ಈ ಒಂದು ಮಾಹಿತಿನ ನಿಮ್ಗೆ ಕೊಡ್ತಾ ಇದ್ದೀನಿ. ಕಮೆಂಟ್ ಕೂಡ ಹಾಕಿದ್ರಲ್ವಾ, ಹಾಗಾಗ್ಬಿಟ್ಟು ಹಾಗೆ ನಾನು ಕೂಡ ಅವತ್ತಿನ ದಿವಸ ಆ ಪೂಜೆಗಳನ್ನ ಮಾಡ್ಕೋತೀನಿ. ಅದು ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಎಲ್ಲವೂ ನೀವು ಇಷ್ಟು ಮಾಡ್ಕೋಬೇಕಾಗತ್ತೆ. ದೀಪ ಅಟ್ಟೆ ಬಾಗಿಲಲ್ಲಿ ನಾವು ದೀಪ ಒಂದು ಹಚ್ಚಬೇಕು. ಸಾಯಂಕಾಲ ತುಪ್ಪ ದೀಪ ಒಂದು ಹಚ್ಚಿ ಅಲ್ಲಿ ಒಂದು ಲಕ್ಷ್ಮೀ ದೇವಿಗೆ ಸಂಕಲ್ಪನ ಮಾಡ್ಕೋಬೇಕು. ಯಾವುದೇ ಕೆಟ್ಟ ದೃಷ್ಟಿ ಆಗ್ಲಿ ನಮ್ಮ ಮನೆ ಒಳಗೆ ಬರದೇ ಇರೋ ತರ ಕಾಪಾಡಮ್ಮ, ಏನೇ ಇದ್ರೂ ಕೂಡ ಮನೆಯಿಂದ ಆಚೆ ಹೋಗ್ಲಿ ಅಂತ ಆ ಒಂದು ದೀಪನ ಹಚ್ಚಿ ಪ್ರತಿಯೊಂದು ಅಲ್ಲಿ ನಮ್ಮ
ಹೊಸ್ತಿಲ ಹತ್ರ ಕೇಳ್ಕೊಂಡು ದೀಪ ಹಚ್ಬಿಟ್ಟು ಬರಬೇಕು. ನಾವು ಪ್ರತಿ ಸತಿನೂ ದೇವ್ರ ಹತ್ರ ಕೇಳಲೇಬೇಕಾ ಅಂತ ನೀವು ಕೇಳ್ಬೋದು. ಹೌದು, ನಾವು ಕೇಳಲೇಬೇಕಾಗುತ್ತೆ ಭಗವಂತನ ಹತ್ರ. ನಾವು ಯಾವುದೇ ಒಂದು ಮಾನವ ಮನಸ್ಸರಿಗೆ ಎಲ್ಲವನ್ನು ನಮ್ಗೆ ಗೊತ್ತಿರೋರೇ ಕೆಲವೊಂದೊಂದು ಸತಿ ಅರ್ಥ ಮಾಡ್ಕೊಳ್ಳಲ್ಲ. ಭಗವಂತಿಗೆ ಎಲ್ಲನೂ ಅರ್ಥ ಆಗುತ್ತೆ, ಅರ್ಥ ಆಗಲ್ಲ ಅಂತ ಅಲ್ಲ. ಆದ್ರೂ ನಮ್ಮ ಭಕ್ತಿಯಿಂದ ನಾವು ಭಗವಂತಿಗೆ ನಮ್ಮ ಮನಸ್ಸಲ್ಲಿರೋದನ್ನ ಒಪ್ಸೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಮತ್ತೆ ಇನ್ನೊಂದು ವಿಚಾರ ನಾನು ಹೇಳೋದಾದ್ರೆ, ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದೆ, ವೈಟ್ ಪೇಪರ್ ಅಲ್ಲಿ ನಿಮ್ಮ ಮನಸ್ಸಿನ ಆಸೆಗಳನ್ನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೆದು ನೀವು ಆ ಪೂಜೆ ಮಾಡೋದ್ರಿಂದ ಆ ಫಲನ ನಿಮಗೆ ಬೇಗ ಸಿಗುತ್ತೆ ಅಂತ ಹೇಳ್ಬಿಟ್ಟು, ನಾವು ಮನಸ್ಸಲ್ಲಿ ಹೇಳಿಕೊಳ್ಳೋದಕ್ಕಿಂತ ಆ ಪೇಪರ್ ಅಲ್ಲಿ ಬರೆದು ಭಗವಂತನಲ್ಲಿ ಇಟ್ಟು ಅದೊಂದು ಸಂಕಲ್ಪ ರೀತಿ ನೀವು ಮಾಡ್ಕೊಂಡ್ರೆ ಖಂಡಿತ ಆ ಆಸೆನ ನೆರವೇರುತ್ತೆ ಅಂತ ನಾನು ಹೇಳಿದ್ದೆ. ಅದು ಯಾರು ಮಾಡಿದ್ದೀರಾ ಇಲ್ಲ ಅಂತ ಗೊತ್ತಿಲ್ಲ. ನಾಳೆ ಅಮಾವಾಸ್ಯೆ ಇರೋದ್ರಿಂದ ಈ ಯುಗಾದಿ ಅಮಾವಾಸ್ಯೆ ಬರ್ತಾ ಇದೆ ಅಲ್ವಾ, ಯುಗಾದಿ ಅಮಾವಾಸ್ಯೆ ದಿವಸ ಯಾರಾದ್ರೂ ಮಾಡಿಲ್ಲ ಅಂದ್ರೆ ಖಂಡಿತ ಯುಗಾದಿ ಅಮಾವಾಸ್ಯೆ ದಿವಸ ಮಾಡ್ಕೊಳ್ಳಿ. ತುಂಬಾನೇ ಒಳ್ಳೆ ದಿನ, ಹೊಸ ವರ್ಷ ಶುರು ಆಗ್ತಾ ಇದೆ. ಹಾಗಾಗ್ಬಿಟ್ಟು ಅವತ್ತಿನ ದಿವಸ ಅದನ್ನು ಕೂಡ ನೀವು ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ನಾನು ಹೇಳಿದ್ದೀನಿ, ಅದ್ರ ಲಿಂಕ್ ಕೂಡ ನಾನು ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ, ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ಪೂರ್ತಿ ವಿವರಿಸಿದ್ದೀನಿ. ಅದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಇನ್ನೊಂದ್ಸತಿ ಹೇಳ್ತೀನಿ, ಒಂದು ವೈಟ್ ಪೇಪರ್ ತಗೊಳ್ಳಿ. ಒಂದು ವೈಟ್ ಪೇಪರ್ ಮೇಲೆ ನೀವು ಅರ್ಶಿನ, ಒಂದು ಬಟ್ಲಲ್ಲಿ ಅರ್ಶಿನ ಕಲಸಿ ಇಟ್ಕೊಳ್ಳಿ. ಆ ಒಂದು ವೈಟ್ ಪೇಪರ್ ತಗೊಂಡು ದೇವ್ರ ಮುಂದೆ ಕೂತ್ಕೊಳ್ರಿ. ದೇವ್ರ ಮುಂದೆ ಕೂತ್ಕೊಂಡು ನಿಮ್ಮ ಮನಸ್ಸಿನ ಒಂದೇ ಆಸೆ, ನಾವು ಇವಾಗ ಭಗವಂತನಲ್ಲಿ ನಿಂತ್ಕೊಂಡು 1000 ಆಸೆಗಳನ್ನ ಕೇಳ್ಕೊತೀವಿ, ಆದ್ರೆ ಆ ಪೇಪರ್ ಮೇಲೆ ಹಾಗಿರಲ್ಲ. ಒಂದೇ ಆಸೆನ ನಾವು ಕೇಳ್ಕೋಬೇಕಾಗತ್ತೆ. ಆ ಒಂದು ಆಸೆನ ಕೇಳ್ಕೊಂಡು ಆ ವೈಟ್ ಪೇಪರ್ ಮೇಲೆ ನೀವು ಬರೀರಿ. ಅರಿಶಿಣದ ಇದರಿಂದ ವೈಟ್ ಪೇಪರೇ ಆಗಬೇಕು, ಮತ್ತೆ ಅರಿಶಿಣನೇ ಆಗಬೇಕು. ಅರಿಶಿಣ ಕಲಿಸ್ಕೊಂಡು ಒಂದು ನೀರು, ಶುದ್ಧವಾಗಿರೋ ನೀರನ್ನು ಹಾಕೊಂಡು ನೀವು ಅದನ್ನ ಕಲಿಸ್ಕೊಂಡು ವೈಟ್ ಪೇಪರ್ ಮೇಲೆ ನಿಮ್ಮ ಆಸೆ ಏನಿದೆ ಒಂದು ಆಸೆನ ಅದರ ಮೇಲೆ ಬರೆದು ಉತ್ತರ ದಿಕ್ಕಿಗೆ ಕೂತ್ಕೊಂಡು ಬರೀರಿ. ಬರೆದು ಅದನ್ನ ನೀವು ದೇವ್ರ ಹತ್ರ ಈ ರೀತಿ ಹಿಡ್ಕೊಂಡು ನೀವು ಅಲ್ಲಿ ಒಂದು ಸಂಕಲ್ಪ ಯಾವ ರೀತಿ ಇರಬೇಕಂದ್ರೆ, ನನಗೆ ಇದು ಆಸೆ ಇದೆ, ನನಗೆ ಆಗಬೇಕು ಅಂತ ನಮ್ಮ ಮನಸ್ಸಲ್ಲಿದೆ. ಆದರೆ ಭಗವಂತನಲ್ಲಿ ನಾವು ಇವಾಗ ಏನು ಹೇಳಬೇಕು ಅಂದರೆ, ಇದು ನನ್ನ ಆಸೆ ನೆರವೇರಿದೆ ಭಗವಂತ, ಇದು ನಿಮಗೆ ಒಪ್ಪಿಸ್ತಾ ಇದ್ದೀನಿ, ಇದರಿಂದ ನನಗೆ ತುಂಬ ಖುಷಿಯಾಗಿದ್ದೀನಿ, ತುಂಬಾ ಖುಷಿ ಸಿಕ್ಕಿದೆ, ಸದಾಕಾಲ ನನಗೆ ಹೀಗೆ ಇಟ್ಟಿರು ಭಗವಂತ ಅಂತ ಹೇಳಿಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ನೋಡಿ ಅದನ್ನು ಅಲ್ಲಿ ಹೇಳಿ. ಇದು ನಿಮ್ಗಿನ್ನ ಸಿಕ್ಕಿಲ್ಲ, ಆದರೂ ನೀವು ಸಿಕ್ಕಿದೆ ಅಂತ ಹೇಳಬೇಕು. ಆ ರೀತಿ ಹೇಳಿ ನೀವು ಭಗವಂತಿಗೆ ಒಪ್ಪಿಸಿ ಆ ಕವರ್ನ, ಅದು ಪೇಪರ್ನ ಮಡಚಿ, ನೀವು ಯಾವ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿರ್ತಾರ ಅಲ್ಲೇ ನಿಮ್ಮ ದೇವ್ರ ಮನೆಯಲ್ಲಿ ಜಗಲಿ ಮೇಲೆ ಇಡಿ. ಅದು ಇಟ್ಟು ಅಮಾವಾಸ್ಯೆ ಒಂದೇ ದಿವಸ ಅಷ್ಟೇ, ಅದು ಅವತ್ತು ಒಂದು ದಿವಸ ನೀವು ಆ ಸಂಕಲ್ಪನ ಮಾಡಿಕೊಂಡು ಅವತ್ತಿನ ದಿವಸ ಮುಗೀತು. ಮಾರನೇ ದಿವಸ ಬೆಳಗ್ಗೆ ಎದ್ದು ಆ ಏನು ಪೇಪರ್ ಇರುತ್ತೆ ನೋಡಿ ಅದನ್ನು ತಗೊಂಡು ನೀವು ಒಂದು ಹರಿಯೋ ನೀರಿನಲ್ಲಿ ಬಿಡ್ಬೋದು, ಅಥವಾ ನೀವು ಗಿಡದ ಅಡಿಯಲ್ಲಿ ಮಣ್ಣಲ್ಲಿ ಮುಚ್ಚಬೇಕು. ಯಾಕಂದ್ರೆ ಯಾರು ತುಳಿದೇ ಇರೋ ಜಾಗದಲ್ಲಿ ನೀವು ಅದನ್ನ ಹಾಕಬೇಕಾಗತ್ತೆ. ಇಷ್ಟು ಇದೆ ಅಮಾವಾಸ್ಯೆ ಪೂಜೆಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದೆ, ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇನ್ನು ಇದೇ ಥರ ಹೊಸ ವಿಡಿಯೋಗಳು ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಖಂಡಿತ ವಿಡಿಯೋಗಳನ್ನ ಮಾಡ್ತೀನಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೊಳಗೆ. ನಮಸ್ಕಾರ ಎಲ್ಲರಿಗೂ.